ಎಲ್ಲರಿಗೂ ನಮಸ್ತೆ. ತರಕಾರಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಅಂದರೆ ನಾನು 6 ಬಾಕ್ಸ್ ಅಷ್ಟೇ ಬುಕ್ ಮಾಡಿದ್ದಿದ್ದು. ಮಿಕ್ಕಿದ್ದೆಲ್ಲ ಹಾಗೆ ಕವರಲ್ಲಿ ಕಟ್ಟಿಡ್ತೀನಿ. ಬೇಗ ಖಾಲಿ ಮಾಡಬೇಕು. ತರಕಾರಿ ಎಲ್ಲ ತುಂಬ ದಿನ ಫ್ರಿಜ್ಜಲ್ಲೆಲ್ಲ ಇಡಬಾರ್ದಲ್ವ. ಪಲ್ಯ ಮತ್ತು ಸಾಂಬಾರೆಲ್ಲ ಮಾಡಿ ಖಾಲಿ ಮಾಡಿಬಿಡ್ತೀನಿ ನಾನು. ನಾವೇನಾದರೂ ಲೇಡೀಸ್ ಹೋದಾಗ ನಮಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ತರ್ತೀವಿ. ಆದರೆ ಮನೇಲಿ ಏನಾದರೂ ನಮ್ಮ ಮನೆಯವ್ರು ಹೋದರೆ ತುಂಬ ತರಕಾರಿ ತಂದುಬಿಡ್ತಾರೆ. ಅವರು ಸ್ವಲ್ಪ ಇಸ್ಕೊಬನ್ನಿ ಅಂದ್ರೂ ಅಷ್ಟೇ, ನಾವು ಅರ್ಧ ಹೇಳಿದ್ರೆ ಅವ್ರು 1 ಕೆ ಜಿನೇ ತಂದುಬಿಟ್ಟಿರ್ತಾರೆ. ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ, ನಮ್ಮ ಮನೆಯವರು ತುಂಬ ತರಕಾರಿ ತಂದುಬಿಡ್ತಾರೆ ಒಂದೊಂದು ಸಲ. ಅಂದರೆ ತುಂಬ ತರಕಾರಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೂ ಅಷ್ಟು ಒಳ್ಳೇದಲ್ವಲ್ಲ. ನಾವಾದರೆ ಎಷ್ಟು ಬೇಕೋ ಅಷ್ಟು ತೊಗೊತೀವಿ. ಇಲ್ಲಾಂದರೆ ಕೆಳಗಡೆ ಅಂಗಡಿಗಳಿದ್ರೆ ಅಲ್ಲೋಗಿ ಏನು ಬೇಕೋ ಅದು ತಂದು ತಿಂತೀವಿ. ಆದಷ್ಟು ಫ್ರಿಜ್ಜಿಂದು ಐಟಮ್ಸ್ ತಿನ್ನಬಾರ್ದು. ಫ್ರಿಜ್ಜಲ್ಲಿ ಇಕ್ಕಿರೋ ತರಕಾರಿಗಳ್ನೂ ಸಹ ಜಾಸ್ತಿ ಯೂಸ್ ಮಾಡಬಾರ್ದು. ಸ್ವಲ್ಪ ಜನ ಎಲ್ಲ ಫ್ರಿಜ್ಜಲ್ಲಿ ತರಕಾರಿನೇ ಇಡಲ್ಲ, ಯಾಕಂದರೆ ಡೈಲಿ ಹೋಗಿ ಅಂಗಡಿಯಲ್ಲಿ ತಂದು ಮಾಡ್ತಾರೆ. ಈಗೆಲ್ಲ ತರಕಾರಿ ಅಂಗಡಿಗಳು ಮತ್ತು ಅಂಗಡಿಗಳಲ್ಲೇ ತರಕಾರಿಗಳು ಸಹ ಇಡ್ತಾರಲ್ವ. ಹಾಗಾಗಿ ತುಂಬ ಜನ ಏನು ಫ್ರಿಜ್ಜಲ್ಲಿ ಇಡಲ್ಲ ಅಂತ ಅಂದ್ಕೊತೀನಿ. ಎಲ್ಲ ಒಂದೇ ಕವರಲ್ಲಿ ಹಾಕಿದ್ರು, ಹಾಗಾಗಿ ಸಪ್ರೇಟ್ ಮಾಡಿ ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ತೊಂಡೆಕಾಯಿ ಗೊಜ್ಜು ಮಾಡಿ ಚಪಾತಿ ಮಾಡೋಣ ಅಂಥೇಳಿ ತೊಂಡೆಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ತೊಂಡೆಕಾಯಲ್ಲಿ ಬಂದು ಗೊಜ್ಜು ಮಾಡ್ಬೋದು ಮತ್ತು ಪಲ್ಯಗಳು ಮಾಡ್ಬೋದು. ಮತ್ತು ತೊಂಡೆಕಾಯಿ ಈ ಮದುವೆ ಮನೇಲಿ ಹಾಕ್ತಾರಲ್ಲ, ಕಡಲೆಕಾಳು ಮಿಕ್ಸ್ ಮಾಡಿ ಆ ಪಲ್ಯನೂ ಸಹ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ತೊಂಡೆಕಾಯಲ್ಲಿ ಅಷ್ಟೇ ತುಂಬ ವೆರೈಟೀಸ್ ಮಾಡ್ಬೋದು. ನಾನು ಸಾಂಬಾರು ಪುಡಿ ಹಾಕಿ ಗೊಜ್ಜು ಥರ ಮಾಡಿದ್ದೀನಿ. ಚಪಾತಿಗೂ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಸಹ ಆಗುತ್ತೆ ಅಂಥೇಳಿ ನಾನು ಎರಡಕ್ಕೂ ಆಗೋ ಥರ ತೊಂಡೆಕಾಯಲ್ಲಿ ಗೊಜ್ಜು ಮಾಡಿದ್ದೀನಿ. ತೊಂಡೆಕಾಯಲ್ಲಿ ಸುಮಾರು ವೆರೈಟೀಸ್ ಮಾಡ್ಬೋದು. ನಾನು ಚಪಾತಿಗೂ ಆಗುತ್ತೆ ಮತ್ತು ಅನ್ನಕ್ಕೂ ಸಹ ಆಗುತ್ತೆ ಅಂಥೇಳಿ ತೊಂಡೆಕಾಯಿ ಗೊಜ್ಜು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಹಾಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಮತ್ತು ಲೈಟಾಗಿ ಮೊಸರು ಮತ್ತು ಸಕ್ಕರೆ ಹಾಕ್ಕೊಟ್ಟೆ. ಅಕಸ್ಮಾತ್ ಅದು ಖಾರ ಇದ್ದರೆ ಇದರಲ್ಲಾದರೂ ಹತ್ಕೊಂಡು ತಿಂತಾರೆ ಅಂಥೇಳಿ. ಎಳ್ನೀರು ತಂದಿದ್ರು, ಎಳ್ನೀರು ತೆಗಿತಾ ಇದ್ದೆ. ಅದು ನನ್ನ ಮಗ ಬಂದು ಅಳ್ತಾ ಇದ್ದ. ಅವನು ಹಾಗೆ ಅದನ್ನು ಬಗ್ಗಿಸ್ಬೇಕಂತೆ ಗ್ಲಾಸಿಗೆ. ಅವನಿಗೆ ಬಗ್ಸೋದಕ್ಕೆ ಬರಲ್ಲ. ಅವನು ಹೇಳ್ತಾ ಇದ್ದರೆ ಕೇಳ್ತಾ ಇಲ್ಲ. ಹಾಗೆ ಬಗ್ಸೋದಕ್ಕೆ ಹೋದರೆ ನೀರೆಲ್ಲ ಕೆಳಗಡೆ ಚೆಲ್ತಾನೆ. ಅವನು ಊದ್ಕೊಂಡ ಅಷ್ಟೇ. ಏನಾಗಲ್ಲ ಅಂತಾರೋ ಅದೇ ಮಾಡ್ತೀನಿ ಅಂತ ಬರ್ತಾನೆ. ಆ ನೀರಿಗಿಂತ ಅದರಲ್ಲಿ ಕಾಯಲ್ಲಿರೋ ಗಂಜಿ ಇಷ್ಟ ಅವ್ರಿಗೆ. ಅವ್ರಿಗೂ ಇಷ್ಟ ಮತ್ತು ನನಗೂ ಗಂಜಿನೇ ಇಷ್ಟ. ಆ ಗಂಜಿಗೂ ಸಹ ಕಿತ್ಲಾಡ್ತಾ ಇದ್ರು ಇಬ್ಬರೂ. ಅದು ಏನಂದರೆ 2 ಎಳ್ನೀರೊಳಗಡೆ ಗಂಜಿ ಇಲ್ಲ, ಒಂದೇ ಒಂದು ಎಳ್ನೀರೊಳಗಡೆ ಗಂಜಿ ಇದೆ. ನನಗೆ ಬೇಕು ಅಂತ ಕಿತ್ಲಾಡ್ತಾಯಿದ್ರು. ಲಾಸ್ಟಿಗೆ ಇಬ್ರಿಗೂ ಒಂದೊಂದು ಕೊಟ್ಟಿದ್ದಾಯಿತು. ನೋಡಿ, ಇದನ್ನು ಸಹ ಬಗ್ಗಿಸ್ತೀನಿ ಅಂತ ಬರ್ತಾನೆ. ಆ ಮಕ್ಕಳೇ ಅಷ್ಟು. ಏನು ನಾವು ಬೇಡ ಅಂತೀರೋ ಅದು ಬೇಕು ಅಂತಲೇ ಮಾಡೋದಕ್ಕೆ ಬರ್ತಾರೆ. ಅದರಲ್ಲಿ ಈ ಗಂಡು ಮಕ್ಕಳಂತೂ ಹೇಳಿದ ಮಾತೇ ಕೇಳಲ್ಲ. ಹೆಣ್ಮಕ್ಳಾದರೂ ಸಹ ಸ್ವಲ್ಪ ಹೇಳಿದ ಮಾತು ಕೇಳ್ತಾರೆ. ಈ ಗಂಡು ಮಕ್ಳು ಹೇಳಿದ ಮಾತೇ ಕೇಳಲ್ಲ. ಅದು ಹೊಡಿತಾ ಇದ್ದೀನಿ, ಅದರೊಳಗಡೆ ಇಲ್ಲ ಅಂದು ಗೊತ್ತು. ಆದರೂ ಅವನು ಹೊಡಿ, ನಾನು ನೋಡ್ತೀನಿ ಅಂತ ಇದ್ದಾನೆ.
ಇವತ್ತು ಮನೆಯಲ್ಲೇ ಮಕ್ಕಳೆಲ್ಲ ಇದ್ದರು ಅಂಥೇಳಿ ಅಲೋವೆರಾ ಕಿತ್ಕೊತಾ ಇದ್ದೀವಿ. ಯಾಕಂದರೆ ಸ್ಕಿನ್ ಎಲ್ಲ ಡ್ರೈ ಆಗೋಗಿತ್ತು. ಮಕ್ಕಳು ಮನೇಲಿದ್ದಾಗ ನಾನು ಅವ್ರಿಗೂ ಹಚ್ತೀನಿ ಮತ್ತು ನಾನು ಸಹ ಹಚ್ಕೊತೀನಿ ಅಲೋವೆರಾ. ತುಂಬ ತಲೆಯಲ್ಲಿ ಡ್ಯಾಂಡ್ರಫ್ ಇತ್ತು. ನನಗೆ ಯಾರೋ ಒಬ್ಬರು ಹೇಳಿದರು, ಗೊತ್ತಿರೋರು, ಸ್ವಲ್ಪ ಮೊಸರು ಮತ್ತು ನಿಂಬೆಹಣ್ಣು ತಗೊಂಡು ತಲೆಗೆ ನೀಟಾಗಿ ಉಜ್ಜಬೇಕು, ಎಲ್ಲೆಲ್ಲಿ ಡ್ಯಾಂಡ್ರಫ್ ಇದೆಯೋ ಅಲ್ಲಿ ಮೊಸರು ನಿಂಬೆಹಣ್ಣಲ್ಲಿ ಉಜ್ಜಬೇಕು ಅಂತ ಹೇಳಿದರು. ಅದು ನಾನು ಲಾಸ್ಟ್ ವೀಕು ಮಾಡಿದ್ದೆ. ಮತ್ತು ಈಗ ಮಗಳು ಮನೇಲಿದ್ದಾಳಲ್ಲ, ಅವಳ ಕೈಯಲ್ಲಿ ಮಾಡಿಸ್ಕೊಳೋಣ ಅಂಥೇಳಿ ಈ ಸಲನೂ ಉಜ್ಜಿಕೊಂಡೆ. ಪರವಾಗಿಲ್ಲ, ಡ್ಯಾಂಡ್ರಫ್ ಕಮ್ಮಿ ಆಯಿತು. ಅದನ್ನು ಇಬ್ಬರು ತಲೆಗೆ ಉಜ್ಕೊಂಡಿದ್ದೀವಿ. ಮತ್ತು ಫೇಸಿಗೆಲ್ಲ ಅಲೋವೆರಾ ಅಪ್ಲೈ ಮಾಡ್ತಾಯಿದ್ದೀವಿ. ಒಂದು 10 ನಿಮಿಷ ಅಲೋವೆರಾನ ಕಟ್ ಮಾಡಿ ಸೈಡ್ಗೆ ಇಟ್ಬಿಡಿ ಅಲೋವೆರಾನ. ಯಾಕಂದರೆ ಅದರಿಂದ ಒಂದು ಸ್ವಲ್ಪ ಎಲ್ಲೋ ಕಲರ್ ಥರ ಬರ್ತಾ ಇರುತ್ತೆ, ಅದೆಲ್ಲ ಹೋಗಲಿ. ಒಂದು 10 ನಿಮಿಷ ಬಿಟ್ಬಿಡಿ. ಆಮೇಲೆ ಅದನ್ನು ಕಟ್ ಮಾಡಿಬಿಟ್ಟು ಫುಲ್ಲು ಸೈಡ್ಗೆ ಮೇಲೆಲ್ಲ ಕಟ್ ಮಾಡಿ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಬೇಕು ಅಂದರೆ ಕೈಗೂ ಕಾಲಿಗೂ ಸಹ ಉಜ್ಕೋಬೋದು. ಬರೀ ಅಲೋವೆರಾನ ಅಷ್ಟೇ ಉಜ್ಕೊತಾ ಇರೋದು. ಅಲೋವೆರಾಗೆ ಅರಿಶಿನ ಸಹ ಹಾಕಿ ಉಜ್ಕೊತಾರೆ. ನಾನು ಅಲೋವೆರಾ ಅಷ್ಟೇ ಉಜ್ಕೊತಾ ಇದ್ದೀನಿ. ಒಂದು 10 ನಿಮಿಷ, ಇಲ್ಲಾಂದರೆ ಒಂದು 15 ನಿಮಿಷ ಬಿಟ್ಬಿಟ್ರೆ ಫುಲ್ ಡ್ರೈ ಆಗೋಗುತ್ತಲ್ಲ, ಆಗ ತೊಳ್ಕೊಳ್ಳಿ. ನಾವು ಬಿಸಿಲಲ್ಲಿ ಕೂತಿದ್ವಿ, ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂರೋಣ ಅಂಥೇಳಿ. ಎಲ್ಲ ಡ್ರೈ ಆದಮೇಲೆ ಸ್ನಾನ ಮಾಡ್ಕೊಂಡ್ವಿ. ಮತ್ತು ಅವತ್ತು ಬುಧವಾರ ಬಂದು SM ಕೃಷ್ಣ ಸರ್ ಅವರು ಡೆತ್ ಆಗಿದ್ರಲ್ವ, ಮನೇಲಿ ಏನು ಮಾಡೋದು ಅಂಥೇಳಿ ಆ್ಯಕ್ಟಿವಿಟಿ ಮಾಡ್ತಾಯಿದ್ಲು ನನ್ನ ಮಗಳು. ಅಂದರೆ ನ್ಯೂಸ್ ಪೇಪರಲ್ಲೆಲ್ಲ ಪಿಕ್ಚರ್ ಇತ್ತು, ಅದನ್ನೆಲ್ಲ ಕಟ್ ಮಾಡಿಕೊಂಡು ಈ ರೀತಿ ಆ್ಯಕ್ಟಿವಿಟಿ ಮಾಡಿದ್ದಾಳೆ. ಚೆನ್ನಾಗಿ ಮಾಡಿದ್ಲು. ನನ್ನ ಮಗ ಇನ್ನು ಮನೇಲಿದ್ದರೆ ಆಟ ಆಡೋದು, ಚಿಕ್ಕ ಚಿಕ್ಕ ಕಾರುಗಳು ಒಂದು 10-15 ಏನೋ ತಂದುಬಿಟ್ಟಿದ್ದಾನೆ, ಅದರಲ್ಲೇ ಆಟ ಆಡ್ತಾ ಇರ್ತಾನೆ. ತುಂಬ ಟಿ ವಿನೂ ನೋಡಿಸ್ಬಾರ್ದಲ್ಲ, ಒಬ್ಬೊಬ್ಬರೇ ಆಟ ಆಡ್ಕೊತಾರೆ. ಒಂದು ಸ್ವಲ್ಪ ಹೊತ್ತು ಕೆಳಗಡೆ ಹೋಗ್ತಾನೆ, ಸೈಕಲ್ ತುಳಿತಾನೆ. ಅವನಿಗೆ ನೀರೊಟ್ಟಿಗಳಂದರೆ ತುಂಬ ಇಷ್ಟ. ನಾನು ಇಡ್ಲಿಗೆ ಹಾಕಿದಾಗ ಅವ್ರಿಗೆ ಇದನ್ನು ಮಾಡಿಕೊಡ್ತೀನಿ. ನನ್ನ ಮಗ ಕೇಳ್ತಾನೆ ಇರ್ತಾನೆ. ಅಂದರೆ ನಮಗೆ ದೀಪಾವಳಿ ಹಬ್ಬ ಏನೂ ಇಲ್ಲ. ಹಬ್ಬ ಮಾಡಿದಾಗ ಬೇರೆಯವರು ಅಂದರೆ ಫ್ರೆಂಡ್ಸು, ಗೊತ್ತಿರೋರು ಕಜ್ಜಾಯ ಮತ್ತು ಈ ಥರ ನೀರೊಟ್ಟೆಗಳು ತುಂಬ ಜನ ತಂದುಕೊಟ್ಟಿದ್ರು. ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ವರ್ಷವೂ ಅಷ್ಟೇ ನನಗಂತಲೇ ಒಂದಷ್ಟೊಂದು ಬಾಕ್ಸ್ ತುಂಬ ಮಾಡಿಟ್ಟಿರ್ತಾರೆ ಅವರು. ಅಮ್ಮ ಮನೆಗೂ ಸಹ ತಗೊಂಡೋಗ್ತೀನಿ ಮತ್ತು ಇಲ್ಲೂ ಸಹ ತಂದಿರ್ತೀವಿ. ಅದನ್ನು ಒಂದು ತಿಂಗಳು ಇಟ್ಕೊಂಡು ತಿಂತೀವಿ, ಅಷ್ಟು ಮಾಡಿಟ್ಟಿರ್ತಾರೆ. ಮತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಆದಷ್ಟು ಲೈಕ್ ಮಾಡಿ, ಮತ್ತು ನಿಮ್ಗೆ ಏನು ಅನಿಸಿದೆಯೋ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಹಾಕಬೇಕು ಅಂತ ಅನಿಸುತ್ತೆ. ಫಸ್ಟಿಗೆ ಒಂದು ಸಲ ಮಾಡಿದ್ದೆ, ನನಗೆ ಗೊತ್ತಿಲ್ಲ, ಆಗ ಅನ್ನ ಹಾಕ್ಬಿಟ್ಟಿದ್ದೆ. ಇದು ನೀರೊಟ್ಟೆಗಳು ಆಗ ಚೆನ್ನಾಗಿ ಬಂದಿರಲಿಲ್ಲ. ಆಮೇಲೆ ಅನ್ನ ಅವಲಕ್ಕಿ ಏನೂ ಹಾಕಬಾರ್ದು, ಹಾಗೆ ಗಟ್ಟಿಯಾಗಿ ಹಾಕಬೇಕು. ಈಗ ಚೆನ್ನಾಗಿ ಬಂದಿದೆ.